ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನಾನು ಯೂಟ್ಯೂಬ್ ಒಳಗೆ ವೀಡಿಯೋಸ್ ಅಪ್ಲೋಡ್ ಮಾಡಿ ಐ ಥಿಂಕ್ ಒಂದು 15 ದಿನ ಆಯ್ತು ಅನಿಸತಿ. ಯೂಟ್ಯೂಬ್ ಒಳಗೆ ವೀಡಿಯೋಸ್ ಅಪ್ಲೋಡ್ ಮಾಡದೇ ಇರೋ ಕಾರಣ ಏನಂದರೆ ರೀಸೆಂಟಾಗಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಯ್ತು. ಹ್ಯಾಕ್ ಆಗಿದ್ದು ಎಷ್ಟು ಮಜಾ ಆಯ್ತು ನೋಡ್ರಿ. ಅವ ಹ್ಯಾಕ್ ಮಾಡಿದ್ನಲ್ಲ, ಅವ ನನ್ನ ಅಕೌಂಟ್ನ ಲಾಗಿನ್ ಮಾಡಿದಾಗ ನನಗೆ ಯಾವ OTP ಬಂದಿಲ್ಲ, ಯಾವುದು ಅಥೆಂಟಿಕೇಶನ್ ಪಾಸ್ವರ್ಡ್ ಇರ್ತಾವಲ್ಲ ಅವೇನೇನು ಬಂದಿಲ್ಲ. ನಾನು ಮೇಲ್ ಒಳಗೆ ಹೋಗಿ ಚೆಕ್ ಮಾಡಿದೆ, ಅಂದರೆ ನಾನು ವರ್ಕ್ ಮಾಡ್ಕೊಂತ ಕೂತ್ಕೊಂಡಿದ್ದೆ. ಆವಾಗ ಒಂದು ಮೇಲ್ ಬಂತು, ನಿಮ್ಮ ಅಕೌಂಟ್ ಒಳಗೆ ಮೇಲ್ ID ಚೇಂಜ್ ಆಗೈತಿ ಅಂತ. ನಾನು ಇದನ್ನ ನಂಬಲಿಲ್ಲ, ಏನೋ ಫೇಕ್ ಫ್ರಾಡ್ ಇರ್ತಾವಂತ ಹೇಳಿ ಒಂದು ಸತಿ ಇನ್ಸ್ಟಾಗ್ರಾಮ್ ಚೆಕ್ ಮಾಡೋಣಂತ ಹೋಗಿ ಚೆಕ್ ಮಾಡಿದೆ. ಅಲ್ಲೇ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಗೌಟ್ ಆಗ್ಬಿಟ್ಟೈತಿ. ಸೊ ಆಮೇಲೆ ಫುಲ್ಲು ಶಾಕ್ ಆಗ್ಬಿಡ್ತು. ಆಮೇಲೆ ಇಲ್ಲಿ ಹೊಳ್ಳಿ ಬಂದು ಮೇಲೊಳಗೆ ಒಂದು ಆಪ್ಷನ್ ಇರುತ್ತೆ ಕೆಳಗೆ, ಸೆಕ್ಯೂರ್ ಯುವರ್ ಅಕೌಂಟ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ ನನ್ನ ಅಕೌಂಟ್ನ ಸೆಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅಲ್ಲೇ ನನ್ನ ಮೇಲ್ ID ಅಥವಾ ನನ್ನ ಫೋನ್ ನಂಬರ್ ಎಲ್ಲ ಕೊಟ್ಟು ನೋಡಿದೆ, ಅಲ್ಲಿ ಯಾವ OTP ಬರತ್ತಿಲ್ಲ. ಅಂದ್ರೆ ಅವ ಹ್ಯಾಕರ್ ಅದಾನಲ್ಲ, ಕಂಪ್ಲೀಟ್ಲಿ ಆ್ಯಕ್ಸಸ್ ಅವ್ನು ತೊಗೊಂಬಿಟ್ಟಾನ. ನಾನು ಎಲ್ಲ ಥರನೂ ಟ್ರೈ ಮಾಡಿದೆ. OTP ಬರೋಕೆ ನನ್ನ ನಂಬರ್ ಇರ್ತೈತಲ್ಲ ಅಲ್ಲೇ ಶೋ ಆಗತ್ತೈತಿ, ಬಟ್ ಆ ನಂಬರ್ಗೆ OTP ಬರೋಲ್ದು. ಒಂದು 10-15 ನಿಮಿಷ ಎಲ್ಲ ವೇಟ್ ಮಾಡೀನಿ. ಒಂದೊಂದು ಸತಿ ನೆಟ್ವರ್ಕ್ ಇಶ್ಯೂದಿದ್ದಕ್ಕೆ ಲೇಟ್ ಆಗತ್ತೆ ಅಂತ ಎಲ್ಲ ಥರನೂ ಟ್ರೈ ಮಾಡಿದೆ. ಅದನ್ನು ಒಂದು 15-20 ಸತಿ ಬೇರೆ ದಿನ ಮಾಡೀನಿ. ಇವತ್ತಿಗೆ ಕರೆಕ್ಟ್ ಒಂದು 15-16 ದಿನ ಏನೋ ಆತು ಹ್ಯಾಕ್ ಆಗಿ. ಸೊ ಎಲ್ಲ ಥರ ಟ್ರೈ ಮಾಡಿದೆ, ಬೇಜಾರಾಗ್ಬಿಡ್ತು. ಹೋಲ್ ಬಿಡಪ್ಪ ಅವನು. ನಂಗೆ ಆ್ಯಕ್ಚುಲಿ ಬೇಜಾರಾಗಿದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದ್ದಕ್ಕಲ್ಲ, ಮೇನ್ ಬೇಜಾರಾಗಿದ್ದೆ ಅಂದ್ರೆ ಅದು ಹೆಂಗೆ ಹ್ಯಾಕ್ ಆಯ್ತು ಅಂತ. ಇವಾಗ ಯಾರು ಲಾಗಿನ್ ಮಾಡಿದ್ರೆ OTP ಬರ್ತೈತಿ, OTP ಇಲ್ದಂಗೆ ಅದು ಹೆಂಗೆ ಹ್ಯಾಕ್ ಮಾಡ್ದೆ ಅಂತ ನಾನು ಅದರೊಳಗೆ 2 ಸ್ಟೆಪ್ ವೆರಿಫಿಕೇಷನ್ ಹಾಕೀನಿ, ವಾಟ್ಸಾಪಿಂದ ಅಥೆಂಟಿಕೇಷನ್ ಹಾಕೀನಿ, ಆಮೇಲೆ ಆ್ಯಪ್ ಅಥೆಂಟಿಕೇಷನ್ ಅಂತ ಒಂದು ಬರ್ತೈತಿ, 3 ಹಾಕೀನಿ. ಆ 3 ಹಾಕಿದ್ರು ಅದು ಹೆಂಗೆ ಹ್ಯಾಕ್ ಮಾಡ್ಯಾನ ಅಂತ ನನಗೆ ಗೊತ್ತಾಗೋಲ್ದು. ಈಗ ಗೊತ್ತಾದರೆ ನೆಕ್ಸ್ಟ್ ಟೈಮ್ ನಾವು ಸ್ವಲ್ಪ ಸೆಕ್ಯೂರ್ ಆಗಿರ್ಬೋದು, ಹಿಂಗೂ ಹ್ಯಾಕ್ ಮಾಡ್ತಾರಂತ. ಬಟ್ ಅದು ಗೊತ್ತಾಗತ್ತಿಲ್ಲ. ಇವಾಗ ಅಕೌಂಟಿಗೂ ಒಂದು ಸ್ವಲ್ಪ ಭಯ ಆಕತಿ. ಸೊ ನಂದು ಇನ್ನೊಂದು ಬ್ಯಾಕಪ್ ಅಕೌಂಟ್ ಇತ್ತು, ಅದ್ರಾಗ 215 ಜನ ಫಾಲೋವರ್ಸ್ ಇದ್ರು. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 10-15 ಜನ ಫಾಲೋವರ್ಸ್ ಬಂದಾರ. ಸೊ ಪ್ರಾಬ್ಲಮ್ ಏನಿಲ್ಲ, ಅವನವನು ಮಸ್ತಾಗಿ ವಿಡಿಯೋ ಹಾಕಂತ ಹೋದ್ರೆ ಮತ್ತೆ ಫಾಲೋವರ್ಸ್ ಬರ್ತಾರೆ. ಬಟ್ ಸ್ವಲ್ಪ ಲೇಟ್ ಆಗೋದಷ್ಟೇ, ಮತ್ತೆ ಹೊಸ್ದಾಗಿಂದ ಬಿಲ್ಡ್ ಮಾಡ್ಬೇಕಲ್ಲ, ಹಾಗಾಗಿ. ಸೊ ಆ ಅಕೌಂಟ್ ಆ್ಯಕ್ಚುಲಿ ಶೋ ಆಗತ್ತೈತಿ, ತಡ್ರಿ ತೋರಿಸ್ತೀನಿ ಹ್ಯಾಕ್ ಆಗಿದ್ದು. ಇಲ್ಲ ನೋಡ್ರಿ, ಅಕೌಂಟು ಶೋ ಆಗತ್ತದ ನನ್ನ ಕಣ್ಣು ಮುಂದೆ. ಇಲ್ಲಿ ನನ್ನ ಕಣ್ಣು ಮುಂದೆ ಐತಿ, ಬಟ್ ಅದನ್ನು ನನಗೆ ರಿಕವರಿ ಮಾಡೋಕ್ಕಾಗತ್ತಿಲ್ಲ ಅದ್ರವನು ಅದಕ್ಕೆ. ಬಟ್ ಬಿಡ್ರಿ, ಆ್ಯಕ್ಚುಲಿ ಒಂದು ಸ್ವಲ್ಪ ದಿನ ಅಕೌಂಟ್ ಡಿಸೇಬಲ್ ಮಾಡಿದ್ದವ, ಅಂದ್ರೆ ಹೈಡ್ ಮಾಡಿದ್ದ. ನಾನು ಅವತ್ತು ಕಸ್ಟಮರ್ ಕೇರ್ ಜೊತೆಗೆಲ್ಲ ಚಾಟ್ ಮಾಡಿ ಮಾತಾಡಿದೆ. ಅವ್ರೇನಂದ್ರು, ನಿಮ್ಮ ಅಕೌಂಟ್ ರಿಕವರಿ ಆಗಲ್ಲಪ್ಪ ದೋಸ್ತ, ಹೊಸ ಅಕೌಂಟ್ ಕ್ರಿಯೇಟ್ ಮಾಡು, ನಮ್ಮ ಕಡೆಯಿಂದ ನಾವು ಸಾರಿ ಕೇಳ್ತೇವೆ, ನೀವು ಅದ್ರಾಗ ಎಫರ್ಟ್ ಹಾಕಿದ್ರಿ ಅಂತ ಎಲ್ಲ ಹೇಳಿ ಇಂಗ್ಲೀಷ್ನಾಗ ಮೆಸೇಜ್ ಹಾಕಿದ್ರು. ಸೊ ಅದು ನೋಡಿದ್ಮೇಲೆ ನನಗೂ ಡಿಸೈಡ್ ಆಗಿಬಿಡ್ತು, ಅವನವನು ಬರೋಂಗಿಲ್ಲ ಇದೆಲ್ಲ ಅಂದು. ಆಮೇಲೆ ಇವಕ್ಕೆಲ್ಲ ಆ್ಯಕ್ಚುಲಿ ದುಡ್ಡು ಕೊಟ್ಟರೆ ರಿಕವರಿ ಮಾಡಿ ಕೊಡ್ತಾರೆ, ಬಟ್ ಅಷ್ಟೊಂದು ದುಡ್ಡು ನಾವು ಕೊಡೋಕ್ಕಾಗಂಗಿಲ್ಲ. ಎಲ್ಲ ರೊಕ್ಕನೂ ನಾವು ಕ್ಯಾಮ್ರಾ, ಲೈಟು, ಈ ಥರ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡಿರ್ತೇವೆ ಲೋನ್ ಗೀನ್ ಮಾಡಿ. ಇವಾಗ ಮತ್ತೆ ಹೊಳ್ಳಿ ರಿಕವರಿಗೆ 30,000-40,000 ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕು ಹ್ಯಾಕಾಗಿದ್ದು. ಸೊ ಅಷ್ಟು ರೊಕ್ಕ ಕೊಡೋ ಬದಲು ಸುಮ್ಮನೆ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಒಂದು 6 ತಿಂಗಳ ಕಷ್ಟಪಟ್ರಾತಂತ ಅದೋ ಒಂದು ಡಿಸಿಷನ್ ತೊಗೊಂಡನಿ. ಚುಲ್ಚುಲ ವೀಡಿಯೋಸ್ ಅಂತೂ ಕನ್ನಡದೊಳಗೆ ಹಾಕಾಕತ್ತೇನೆ ಕ್ವಾಲಿಟಿ ಒಳಗೆ. ಆದಷ್ಟು ಜಾಸ್ತಿ ಜನ ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಫಾಲೋ, ಲೈಕ್, ಸಬ್ಸ್ಕ್ರೈಬ್ ಅದೆಲ್ಲ ಮಾಡಿದ್ರೆ ಖುಷಿ ಆಕತಿ. 1 ವರ್ಷ ಆಯಿತು ಅಂತ ಅನಿಸುತ್ತೆ. ಐ ಥಿಂಕ್ ಹೋದ ವರ್ಷ ಏಪ್ರಿಲ್ ಮಂತ್ ಒಳಗೆ ಹಿಂಗೆ ಸ್ಟಾರ್ಟ್ ಮಾಡಿದ್ದೆ. ಏಪ್ರಿಲ್, ಮೇ, ಜೂನ್, ಜೂನ್ ಒಳಗೆ ಸ್ಟಾರ್ಟ್ ಮಾಡಿದೆ. ಈ ವರ್ಷ ಜೂನ್ಗೆ 1 ವರ್ಷ, ಅಂದರೆ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 1 ವರ್ಷ ಆಗಿ 5 ತಿಂಗಳಾಗಿತ್ತು. ಈ ಹಳೆ ಅಕೌಂಟ್ ಐತಲ್ಲ ಅದನ್ನು ಕ್ರಿಯೇಟ್ ಮಾಡಿ. ಅಷ್ಟು ದಿನದಾಗ 65,000 ಹಿಂಗೆ ಆಗಿದ್ರು ಫಾಲೋವರ್ಸ್. ಬಟ್ ಈಗ ಅಷ್ಟು ಫಾಲೋವರ್ಸ್ ಮತ್ತೆ ಗೇನ್ ಮಾಡ್ಬೇಕಂದ್ರೆ ಎಷ್ಟು ವರ್ಷ ಬೇಕೇನಪ್ಪ ಅವರು. ನೋಡೋಣ್ರಿ, ಲಗು ಆಕತ್ತೆ ಅಂತ ನನಗೆ ನಂಬಿಕೆ ಐತಿ. ಯಾಕಂದ್ರೆ ಮಸ್ತ್ ವೀಡಿಯೋಸ್ ಹಾಕಾತನಲ್ಲ, ಬಟ್ ಜನಕ್ಕೆ ಇಷ್ಟ ಆಗ್ಬೇಕಷ್ಟೆ. ಜನಕ್ಕೆ ಇನ್ಫಾರ್ಮೇಷನ್ನು ಯೂಸ್ಫುಲ್ ಅನ್ನಿಸ್ತಂದ್ರೆ ಫಾಲೋ ಮಾಡ್ತಾರೆ. ಲೇಟ್ ಆಗತ್ತಿ ಅಷ್ಟೇ. ಇವಾಗ ಇಲ್ಲಿಗೆ ಮುಗೀತು. ಆಮೇಲೆ ಸುಮ್ಮನೆ ಕಮೆಂಟ್ ಎಲ್ಲ ಹಾಕೋಬೇಡ್ರಿ, ಟ್ರೈ ಮಾಡಿರಿ ಅಂತ. ಯಾಕಂದ್ರೆ ಎಲ್ಲ ಥರನೂ ಟ್ರೈ ಮಾಡೀನಿ. 15 ದಿನದಾಗ ಏನು ಮಾಡುವ, ರಾತ್ರಿ 3-4 ಗಂಟೆ ಮಟ್ಟ ಎಲ್ಲ ಕೂತ್ಕೊಂಡು ಮೇಲೆ ಹಾಕೀನಿ ಮೇಟಾದವ್ರಿಗೆ. ಎಲ್ಲ ಥರನೂ ಮಾಡೀನಿ. ಅವ್ರು ಬೈಬೇಕು ಅನ್ನಿಸ್ತೈತಿ, ಬೇಡ ಆದ್ರೆ ಕಂಟ್ರೋಲ್ ಆ ಥರ ಎಲ್ಲ ಸುಮ್ಮನೆ ಸಿಟ್ಟು ಬರೋದು ಬೈಯಾಕೆಲ್ಲ. ಬಟ್ ನಾವು ರೆಸ್ಪಾನ್ಸರ ಮಾಡಬೇಕು. ಓರತ್ಲಾಗ ಕ್ರಿಯೇಟರ್ಸ್ಗೆ ಅವನು ಕಷ್ಟಪಟ್ಟು ಮಾಡ್ತೇವೆ. ನಾವೇನು ಹಂಗೆ ಪಾಲ್ತು ರೊಕ್ಕ ಕೊಟ್ಟು ಇನ್ಕ್ರೀಸ್ ಮಾಡ್ಸಿರಲ್ಲ ಫಾಲೋವರ್ಸ್ನ. ರೆಸ್ಪಾನ್ಸ್ ಮಾಡಿ ಸ್ವಲ್ಪ ಹೇಳ್ಬೇಕು. ನಾವೇನು ID ಪ್ರೂಫ್ ಕೊಡ್ತೇವೆ, ಕೇಳಿದ್ರೆ ಆಧಾರ್ ಕಾರ್ಡ್ ಕೊಡ್ತೇವೆ, ವೋಟರ್ ID ಏನು ಬೇಕಪ್ಪ. ಅವನು ರೇಷನ್ ಕಾರ್ಡ್ ಕೊಡೋಕೆ ರೆಡಿ ಅದೇವಿ. ನಮ್ಮ ಅಕೌಂಟ್ ನಮಗೆ ಕೊಡತ್ತಿಲ್ಲ ಅಂದ್ರೆ ನಮ್ಮ ಅಕೌಂಟ್ ಯಾವನೋ ಯೂಸ್ ಮಾಡೋದ. ನಿಮ್ಗೆ ಇನ್ನೊಂದು, ಅವನವನು ನಮ್ಮ ಅಕೌಂಟ್ ನಾವು ಲಾಗಿನ್ ಮಾಡತ್ರ ಅವನವನು 20 ಸತಿ OTP ಕೇಳ್ತೈತಿ. ಎಷ್ಟು ಸತಿ ಲಾಗಿನ್ ಮಾಡಿ OTP ಕೇಳ್ತೈತಿ. ನಮ್ಮ ಅಕೌಂಟ್ ನಾವು ಮಾಡ್ಬೇಕಾರೆ ಅದು ನಮ್ಮ ಅಕೌಂಟ್ ಯಾವನೋ ಇನ್ನೊಬ್ಬ ಲಾಗಿನ್ ಮಾಡತ್ರ ಅವ್ರಿಗೆ OTP ಕೇಳಂಗಿಲ್ಲನ. ತೀರಾ ಅಷ್ಟು ಸೆಕ್ಯೂರಿಟಿ ಇಲ್ಲ ಅಂದರೆ ಹೆಂಗೆ ಅಂತೀನಿ. ನಾನು ಇನ್ನೊಂದು ಮಾಡಿದ ತಪ್ಪೇನಂದರೆ, ಈ ಇನ್ಸ್ಟಾಗ್ರಾಮ್ ಐತಲ್ಲ ಅದನ್ನು ನನ್ನ ಸಿಸ್ಟಮ್ ಒಳಗೆ ಲಾಗಿನ್ ಮಾಡಿದ್ದೆ. ಅದೊಂದು ನಾನು ಮಾಡಿದ ತಪ್ಪು ಅಂತ ನನಗೆ ಅನಿಸ್ತತಿ.
ಸೊ ಅದೊಂದು ತಪ್ಪು ಅರಿವು ಆಯ್ತು ನನಗೆ. ಈಗ ಸಿಸ್ಟಮ್ ಒಳಗೆಲ್ಲ ಲಾಗಿನ್ ಮಾಡಿಲ್ಲ, ಮೊಬೈಲ್ನಾಗ ಲಾಗಿನ್ ಮಾಡಿಟ್ಟೇನಿ. ಆಮೇಲೆ ಯಾವುದು ಮೋಡ್ ಆ್ಯಪ್ಸು ಕ್ರ್ಯಾಕ್ಡ್ ವರ್ಷನ್ ಎಲ್ಲ ಯೂಸ್ ಮಾಡೋಕ್ಕೋಗ್ಬೇಡ್ರಿ, ಅದು ಒಂದು ಕಾರಣ ಈ ಅಕೌಂಟೆಲ್ಲ ಹಾಕಬೇಕಂದ್ರೆ. ಸೊ ಈ ಮೊಬೈಲ್ ಆ್ಯಂಡ್ ಕಂಪ್ಯೂಟ್ರ್ ಫುಲ್ಲು ಕಂಪ್ಲೀಟ್ ರೀಸ್ಟಾರ್ಟ್ ಮಾಡಿ ಎಲ್ಲನೂ ಡಿಲೀಟ್ ಮಾಡಿ ಚೊಕ್ಕ ಹೊಸ್ದಾಗಿಂದ ಯೂಸ್ ಮಾಡತ್ತೀನಿ. ಈ ಅಕೌಂಟಿಗೆ ಹ್ಯಾಕ್ ಆಗಲಿಲ್ಲ ಅಂದ್ರೆ ಸಾಕಪ್ಪ ದೇವ್ರ ದಯೆಯಿಂದ. ಈಗ ಹ್ಯಾಕ್ ಆಗಲ್ಲ, ಐ ಥಿಂಕ್ ಅದು ಫ್ಯೂಚರ್ ಒಳಗೆ ಆಕತಿ. ಅವ ಪಟ್ಟನ್ನು ಏನಾರ ಹೊಸಾದ ಒಂದು ಸೊ ಫ್ಯೂಚರ್ ಒಳಗೆ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಸೊ ನೀವು ಹುಷಾರಾಗಿರ್ರಿ.